ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ಲೈಸೆನ್ಸ್ ರದ್ದತಿಗೆ ಒತ್ತಾಯ. ಧಾರವಾಡ ಜಿಲ್ಲೆಯ ಕಲಘಟಗಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರೈತರು ಬರಗಾಲದಿಂದ ತತ್ತರಿಸಿ ಕೃಷಿ ಚಟುವಟಿಕೆ ಮಾಡಲು ಸಂಕಷ್ಟದಲ್ಲಿರುವ ರೈತರಿಗೆ ರಸಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಮಳಿಗೆಗಳಿಗೆ ಅಂತ ಮಾಲೀಕರ ಲೈಸೆನ್ಸ್ ಅನ್ನು ತುರ್ತಾಗಿ ರದ್ದುಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಯಿತು. ಬರ ಪರಿಹಾರದಲ್ಲಿ ಸಾಕಷ್ಟು ರೈತರಿಗೆ ಪರಿಹಾರ ಬಂದಿಲ್ಲ, ಕೆಲವು ರೈತರಿಗೆ ಕಡಿಮೆ ಪರಿಹಾರ ಬಂದಿದೆ. ಸರಿಯಾಗಿ ಮರುಪರೀಕ್ಷೆ ಮಾಡಿ ಎಲ್ಲ ರೈತರಿಗೂ ಬರ ಪರಿಹಾರವನ್ನು ಕೊಡಿಸಬೇಕು ಅಂತ ಮನವಿ ಮಾಡಲಾಯಿತು. ಮೊದಲೇ ಬರಗಾಲದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಬಿತ್ತನೆ ಬೀಜಗಳ ಮೇಲೆ ಏರಿಕೆ, ಗಾಯದ ಮೇಲೆ ಬರ ಎಳೆದಂತಾಗಿದೆ. ಅದರಿಂದ ತಕ್ಷಣವೇ ಬೆಲೆ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಒಂದು ಮನವಿಯ ಕೊಡುವ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮಹಾಂತೇಶ್ ತಹಶೀಲ್ದಾರ್ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ರಾಜ್ಯ ಕಾರ್ಯದರ್ಶಿ ನಿಜಗೌಣ ಕೆಡಗೇರಿ, ಜಿಲ್ಲಾಧ್ಯಕ್ಷ ಮಹೇಶ ಬೆಳವಂಕಾರ್, ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ, ಜಿಲ್ಲಾ ಉಪಾಧ್ಯಕ್ಷ ಉಳವಪ್ಪ ಬೆಳಗೇರ್, ತಾಲೂಕು ಅಧ್ಯಕ್ಷ ವಸಂತ ಡಾಕಪ್ಪನವರು ಸೇರಿದಂತೆ ತಾಲೂಕಿನ ವಿವಿಧ ರೈತರು ಹಾಗೂ ವಿವಿಧ ಸಂಘಟನೆಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಧೂಪದ್, ಮಹಾಯುಧ ನ್ಯೂಸ್, ಧಾರವಾಡ. ಈಗಾಗಲೇ ಕಲಘಟಗಿ ತಾಲೂಕಿನಾದ್ಯಂತ ನಾವು ಈ ಹಿಂದೆ ಬೀಜವನ್ನು ಬಿತ್ತನೆ ಬೀಜವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಒಂದು ಮೀಟಿಂಗನ್ನು ಕರೆದ AD ಅವರ ಮುಖಾಂತರ ಮತ್ತು ತಹಸೀಲ್ದಾರ್ ಅವರ ಮುಖಾಂತರ ಏನು ಒಂದು ಬಿತ್ತನೆ ಬೀಜ ಮತ್ತು ರಾಸಾಯನಿಕ ಗೊಬ್ಬರದ ಅಭಾವ ಸೃಷ್ಟಿಯನ್ನು ಮಾಡಿ ಸಾಕಷ್ಟು ಸ್ಟಾಕ್ ಇದ್ರೂ ಸಹಿತ ಅಭಾವ ಸೃಷ್ಟಿಯನ್ನು ಮಾಡಿ ರೈತರಿಗೆ ಮೋಸ ಮಾಡುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದಂಥ ಕೆಲವೊಂದು ಏನು ಈ ರಾಸಾಯನಿಕ ಗೊಬ್ಬರದ ಲೈಸೆನ್ಸ್ ಮಾಲೀಕರ ಬಹಳಷ್ಟು ರೈತರಿಗೆ ಅನ್ಯಾಯ ಮಾಡ್ಯಾರ. ಮತ್ತು ವೀರ್ಯ ಗೊಬ್ಬರ DAP ಗೊಬ್ಬರವನ್ನು ಸುಮಾರು 200 ಅಥವಾ 300 ರೂಪಾಯಿಗೆ ಹೆಚ್ಚಿಗೆ ರೇಟಿಗೆ ಮಾರಿಕೊಳ್ಳುವಂಥ ಒಂದು ಪ್ರಸಂಗ ನಡೆದಂಥ ಸಂದರ್ಭದಲ್ಲಿ ನಾವು ಎಲ್ಲ ರೈತರು ಕೂಡಿ DC ಅವರಿಗೆ ಮುಖಾಂತರ ಒಂದು ಮೀಟಿಂಗ್ ಆತ. ಆನಂತರ AD ಅವ್ರ ಮುಖಾಂತರ ಒಂದು ಮೀಟಿಂಗ್ ಮಾಡಿ ತಕ್ಷಣ ಅವರ ಏನು ಲೈಸೆನ್ಸ್ ಐತಿ ಅವ್ರನ್ನ ಚೆಕ್ ಮಾಡಿರಿ, ಅವ್ರ ಗೋಡೌನನ್ನು ಚೆಕ್ ಮಾಡಿರಿ, ಆ ಬಳಿಕ ಅವ್ರ ಸ್ಟಾಕ್ ಚೆಕ್ ಮಾಡಿರಿ. ಚೆಕ್ ಮಾಡಿ ಏನು ಕಾಗದ ಪತ್ರದ ಪ್ರಕಾರ ಅವ ಇಲ್ಲ ಅಂತೇಳಿ ಅಭಾವ ಸೃಷ್ಟಿ ಮಾಡ್ಯಾರ, ಅಲ್ಲಿ ಒಳಗೆ ಸ್ಟಾಕ್ ಐತಿ, ಅಂಥವ್ರ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ಮಾನ್ಯ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ನಾವು ಹೇಳಿದಾಗ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಕಲಘಟಗಿ ತಾಲೂಕಿನ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿಯವರ ಒಂದು ಆದೇಶದ ಮೇರೆಗೆ ನಿನ್ನೆ ಇದ್ದಂಥವು ಒಂದೆರಡು ಗೋಡೌನ್ಗಳನ್ನು ಜಪ್ತಿ ಮಾಡಿ ಇದನ್ನು ಮಾಡ್ಯಾರ. ಈಗ ನಾವು ಕೇಳ್ಕೊಳ್ಳೋದು ಇಷ್ಟ, ಕೃಷಿ ಇಲಾಖೆಯವರಿಗೆ ಮತ್ತು ಮಾನ್ಯ ದಂಡಾಧಿಕಾರಿ, ತಾಲೂಕಾ ದಂಡಾಧಿಕಾರಿಯವರಿಗೆ, ಈಗ ಬರೀ ಅವ್ರನ್ನ ನೀವು ಒಂದು ನೋಟಿಸ್ ಕೊಟ್ಟು ಅವ್ರನ್ನ ಸಮಾಧಾನ ಮಾಡೋಕ್ಕೆ, ರೈತರನ್ನ ಸಮಾಧಾನ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರ ಲೈಸೆನ್ಸನ್ನು ರದ್ದು ಮಾಡಬೇಕು. ರದ್ದು ಮಾಡಿ ಇನ್ನು ಮುಂದೆ ಯಾರ್ಯಾರು ಏನು ಒಂದು ಲೈಸೆನ್ಸ್ ಪೂರಕವಾಗಿ ಇದ್ದಂಥವರು ರಸಾಯನ ಗೊಬ್ಬರ ಮತ್ತು ಬೀಜಗಳನ್ನು ಏನು ಹೆಚ್ಚಿನ ರೇಟಿಗೆ ಮಾಡ್ತಾರೆ ಅಂಥವ್ರನ್ನ ಸಹಿತವಾಗಿ ಹಿಡಿದ ಅವ್ರನ್ನ ಲೈಸೆನ್ಸ್ ರದ್ದು ಮಾಡ್ಬೇಕು. ರದ್ದು ಮಾಡಿ ಏನು ಒಂದು ಇದರ ರೇಟ್ ಐತಿ, ಈಗ DAP ರೇಟ್ ಏನೈತಿ, ಆ ಬಳಿಕ MOP ರೇಟ್ ಏನೈತಿ, ಯೂರಿಯಾ ಗೊಬ್ಬರದ ರೇಟ್ ಏನೈತಿ, ಆ ಬಳಿಕ ಕಾಂಪ್ಲೆಕ್ಸ್ ಗೊಬ್ಬರದ ರೇಟ್ ಏನೈತಿ, ಆ ಪ್ರಕಾರ ಅವರು ರೇಟ್ ತಗೋಬೇಕು. ಹೆಚ್ಚಿನ ರೇಟ್ ತೊಗೊಂಡ್ರೆ ಅವ್ರ ಲೈಸೆನ್ಸನ್ನು ರದ್ದು ಮಾಡಬೇಕು. ರದ್ದು ಮಾಡಿದ್ದು ನಮಗೆ ಗುರ್ತಾಗ್ಬೇಕು. ನಾ ಹೇಳೋದು ಬರೀ ನೋಟಿಸ್ ಕೊಟ್ಟಾಗೋದಲ್ಲ, ರದ್ದು ಮಾಡಿದ್ದು ಗುರ್ತಾಗ್ಬೇಕು. ರದ್ದು ಮಾಡಿ ಇದನ್ನು ಮಾಡಿದ್ರೆ ನಾವು ಹೋರಾಟ ಬಿಡ್ತೇವೆ, ಇಲ್ಲಿಕ್ಕಂದ್ರೆ ಹೋರಾಟ ಬಿಡುದಿಲ್ಲ ಅನ್ನೋವಂಥ ಮಾತನ್ನು ಹೇಳಿ ಇವತ್ತು ಮಾನ್ಯ ತಹಸೀಲ್ದಾರ್ಗೆ ಆ ಬಳಿಕ ವಿನಂತಿ ಮಾಡ್ಕೊತೀವಿ. ಆ ಬಳಿಕ ತಹಸೀಲ್ದಾರ್ಗೆ ಮತ್ತು ಆನಂತರ ನಮ್ಮ ಕೃಷಿ ಇಲಾಖೆಯ AD ಅವ್ರಿಗೂ ನಾವು ಅವರಿಗೆ ವಿನಂತಿ ಮಾಡ್ಕೊಂಡು ನಾವು ಏನೋ ಒಂದು ಮನವಿ ಸಲ್ಲಿಸಾಕೊಂಡವಿ. ಆ ಪ್ರಕಾರವಾಗಿ ಇನ್ನೂ ನಮ್ಮ ಉಳವಪ್ಪ ಬೆಳಗೇರವರು ಒಂದೆರಡು ಮಾತು ಮಾತಾಡ್ತಾರೆ, ಅವ್ರು ಮಾತಾಡಿಂದ ಮನವಿ ಕೊಡ್ತಾರೆ. ಇವತ್ತು ಬಿಲ್ ಕೊಡಬೇಕು, ಕಂಪಲ್ಸರಿ ಬಿಲ್ ಕೊಡಬೇಕು. ಯಾರೋ ಕೊಡಬೇಕಾದ್ರೂ ನೀವು ಅಧಿಕಾರಿಗಳು ಅವ್ರಿಗೆ ಸ್ಟ್ರಿಕ್ಟ್ ಮಾಡಬೇಕು. ಎಷ್ಟು ಕೊಡ್ತಾರ, ಯಾರು ಏನು ಕೊಡ್ತಾರ, ಯಾವ ಗೊಬ್ಬರ ಕೊಡ್ತಾರ, ಅಲ್ಲಿಂದ ಎಷ್ಟು ಸ್ಟಾಕ್ ಐತೆ ಅನ್ನೋದು ಬೋರ್ಡ್ ಮೇಲೆ ಹಾಕಬೇಕು. ಮತ್ತು ಯಾವುದೋ ರೈತರ ಕೊಟ್ಟರು ಆ ರೈತನ ಹೆಸರು ತೊಗೊಂಡು ಆ ಊರು ಅಂತಂದು ಬಿಲ್ ಕೊಡಬೇಕು.
ಆಮೇಲೆ ಈಗಾಗಲೇ ಹೋದ ವರ್ಷದಿಂದ ಹಿಡ್ಕೊಂಡು ನಾವು ರೈತ ಸಂಘಟನೆಗಳು ಹೋಗಿ ಮಾವೀರ್ ಅಂತೇಳಿ ಅಂಗಡಿ ಹೋಗಿದ್ವಿ ನಾವು. ಹೋದಾಗ ಅವನ ಮಕ್ಕಳು ಅದಾರ ಇಬ್ರು, ಸಾಮಾನ್ಯ ರೈತರಿಗೆ ಗುಂಡಾಗಿರಿ ತೋರಿಸ್ತಾರ. ಅವ್ರು ಏನು ಮಾಡ್ಕೊಂತೀರಿ ನೀವು, ಇಷ್ಟೆಲ್ಲ ಏನು ಮಾಡ್ತೀರಿ ಅಂತ ನಮಗೆ ಧಮಕಿ ಹಾಕ್ತಾರ. ಅವ್ರು ಆದ್ರೆ ಅವ್ರು ಎಷ್ಟರ ಮಟ್ಟಿಗೆ ಬೆಳೆದಾರ ಅನ್ನೋದು ಈಗ ತಹಸೀಲ್ದಾರ್ ಅವರು AD ಅವರು ತಿಳ್ಕೊಬೇಕು. ಅದಕ್ಕೆ ನಾವು ಹೇಳೋದಷ್ಟ, ಇವತ್ತು ಬೇಕಾದಂಥ ರಾಜಕೀಯ ಒತ್ತಡ ಬರಲಿ ಅವ್ರ ಮೇಲೆ, ಯಾವುದೋ ಒಂದು ಜಾತಿದು ಬರಲಿ, ಆದ್ರೆ ಒಬ್ಬ ಜಾತಿ ನೋಡಿದ ತಾಲೂಕಿನ ರೈತರ ಹಿತದೃಷ್ಟಿಯಿಂದ ಇವತ್ತೇನು ಲೈಸೆನ್ಸ್ ರದ್ದು ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಇವತ್ತು ನೀವು ಒಂದು ದಿನ ನೋಟಿಸ್ ಕೊಟ್ಟು ಇವತ್ತು ಉತ್ತರ ಹೇಳ್ಬೇಕಂತ ಹೇಳಿರಿ, ಪೇಪರ್ನಾಗ ಬಂದೈತಿ. ಆದ್ರೆ ನಾವು ಕೇಳೋದಿಲ್ಲ. ಅವನ ಅಧಿಕೃತವಾಗಿ ನೀವ ಚೆಕ್ ಮಾಡಿರಿ, ದಾಸ್ತಾನಿದ್ದು ಸಿಕ್ಕೈತಿ, ಅವ ಹೆಚ್ಚಿಗೆ ಮಾರಾಟ ಮಾಡಿದ್ದು ಸಿಕ್ಕೈತಿ. ಅಂತ ಹೊತ್ತಿನಾಗ ಅವ್ನ ಲೈಸೆನ್ಸ್ ರದ್ದು ಮಾಡಬೇಕು. ಇಲ್ಲ ಅಂದ್ರೆ ಅಗ್ರಿಕಲ್ಚರ್ ಆಫೀಸು ತಹಸೀಲ್ದಾರ್ ಮುಂದೆ ಇವತ್ತು ತಾಲೂಕಿನ ರೈತರನ್ನ ಕರ್ಕೊಂಬಂದು ದನ ಕರ ಎಲ್ಲ ಕರ್ಕೊಂಬಂದು ಟ್ರ್ಯಾಕ್ಟರ್ ಮುಖಾಂತರ ನಾವು ಏನು ಮಾಡ್ತೀವಿ ಅಂದ್ರೆ ಸ್ಟ್ರೈಕ್ ಮಾಡ್ತೀವಿ. ಇವತ್ತಿಂದ ಇವತ್ತು ಚಲವ ಮಾಡ್ತೀವಿ, ನಾವು ಎದ್ದು ಹೋಗೋದೇ ಇಲ್ಲ. ಇವತ್ತೇನಂದ್ರೆ ಅಧಿಕಾರಿಗಳು ನಮ್ಮ ಆಶ್ವಾಸನೆ ಕೊಡಬೇಕು. ಇವತ್ತಿಂದ ಇವತ್ತು ಧಾರವಾಡದಿಂದ ಆಗಲಿ, ಇವತ್ತು ನಿಮ್ಮ ಜಿಲ್ಲಾಧಿಕಾರಿಗಳಿಂದಾಗಲಿ, ತಹಸೀಲ್ದಾರ್ ಆಗಲಿ ಕ್ರಮ ತೊಗೊಳ್ಳೇಬೇಕು. ನಾವೆಲ್ಲರ ಇಲ್ರಿ ತೊಗೊಂತೀವಿ, ಮೇಲಾಧಿಕಾರಿಗೆ ತಿಳಿಸೇವಿ, ರಾಜ್ಯ ಸರ್ಕಾರಕ್ಕೆ ತಿಳಿಸೇವಿ ಅಂತೇಳಿ ನಮ್ಗೆ ಅರಿಕೆ ಸುದ್ದಿ ನಮ್ಗೆ ಹೇಳಕ್ ಬೇಕಾಗಿಲ್ಲ. ನಾವು ಹೇಳೋದಿಷ್ಟ, ಇವತ್ತು ಗೌರ್ಮೆಂಟ್ ರೇಟ್ ಎಷ್ಟೈತಿ, ಅದಕ್ಕಿಂತ 100-200 ರೂಪಾಯಿ ಜಾಸ್ತಿ ತೊಗೊಂತಾರೆ. ತೊಗೊಳ್ಳಿ, ಹಮಾಲಿ 5 ರೂಪಾಯಿ, ಟ್ರಾನ್ಸ್ಪೋರ್ಟ್ 5 ರೂಪಾಯಿ, 10 ರೂಪಾಯಿ ಚೀಲಕ್ಕೆ 10 ರೂಪಾಯಿ ತೊಗೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ಆದ್ರೆ ಇವ್ರು ಏನು ಮಾಡ್ತಾರಂದ್ರೆ ರಾತ್ರಿ 10 ಗಂಟೆಯಿಂದ ಬೇರೆ ಅಂಗಡಿ ಚಲೋ ಹೋಗ್ತಾವ. ಇವರು ಹಗಲತ್ತು ಬಂದಿರ್ತಾವೆ, ರಾತ್ರಿ 10 ಗಂಟೆಯಿಂದ ಚಲೋ ಹೋಗ್ತಾವೆ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೇವೆ, ನಮ್ಮ ಗೇಟ್ ಬಸವರಾಜ್ ಸರ್ಗೆ, ನಾಯಕ್ ಸರ್ಗೆ ವಿನಂತಿ ಮಾಡ್ಕೊತೇವೆ. ನಮ್ಮ ತಾಲೂಕಿನ ರೈತರ ದೃಷ್ಟಿಯಿಂದ ನೀವು ಅನ್ನದಾತರು, ನೀವು ರೈತರು, ಆದ್ರೆ ಏನೈತಲ್ಲ ಇದನ್ನು ದೊರಕಿಸಿಕೊಟ್ರೆ ನಮ್ಮ ರೈತರಿಗೂ ಎಲ್ಲರಿಗೂ ನಿಮಗೆ 7 ಕೋಟಿ ನಮಸ್ಕಾರ ಮಾಡಿ ಇದನ್ನ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ರೈತರ ಕಡೆ ಪಟ್ಟಿ ಮಾಡೋದು ಬಿಳೆ ಚೀಟಿ ಮೇಲೆ, ಆಮೇಲೆ ಅವ್ರ ಬಿಲ್ ಬುಕ್ ಏನೈತಲ್ಲ, ಪ್ರಿಂಟೆಡ್ ಬುಕ್ ಏನೈತಿ ಅದ್ರ ಮೇಲೆ ಖಾಲಿ ಸಿಗ್ನೇಚರ್ ಮಾಡ್ಕೊಂತಾರೆ. ಆಮೇಲೆ ಅದನ್ನ ಏನು ಮಾಡ್ತಾರೆ, ಅವ್ರಿಗೆ ಏನು MRP ರೇಟು, ಕಾನೂನುಬದ್ಧವಾಗಿದ್ದ ರೇಟ್ ಏನೈತಿ ಅದನ್ನ ರೇಟ್ ಹಾಕ್ಕೊಂಡು ಅವರು ಕಾನೂನಿಗೆ ತೋರಿಸ್ತಾರೆ. ಯಾವುದೇ ಕಾರಣಕ್ಕೂ ರೈತರಿಗೆ ಬರೀ MT ಬಿಲ್ ಮೇಲೆ ಸೈನ್ ಮಾಡಿಸ್ಕೊಂತಾರೆ. ಆಮೇಲೆ ರೇಟ್ ಇರೋದಿಲ್ಲ. ಅವರು ಪ್ರತಿಯೊಂದು ಅಂಗಡಿ ಮೇಲೆ ಸ್ಟಾಕು ಮತ್ತು ಯಾವ್ಯಾವ ಗೊಬ್ಬರಕ್ಕೆ ಏನು ರೇಟ್ ಐತಿ ಮಾರಾಟ ಬೆಲೆ ಅದನ್ನು ಕಂಪಲ್ಸರಿ ಪ್ರತಿಯೊಂದು ಅಂಗಡಿನಲ್ಲೂ ಅವರು ಬೆಲೆಯನ್ನು ಬರೀಬೇಕು ಮತ್ತು ಸ್ಟಾಕನ್ನು ಬರೀಬೇಕು. ಇವತ್ತು ನೋಡ್ರಿ, ಈ ಕಲೀಡ್ ತಾಲೂಕಿನ ಕೋರಮಂಡಲ ಐತಲ್ಲ, ಅವರ ಒಬ್ಬರ ಹೌದೌದು, ಅವ್ರ ಒಬ್ಬರ ಯಾರು ಕೊಡೋದು, ಅವರ ಒಬ್ಬ ರೂಪಾಯಿ ಹೆಚ್ಚಿಗೆ ತಗೊಂಡವ್ರು ಅಂದ್ರೆ ಕೋರಮಂಡಲದವ್ರು ಒಬ್ಬರೇ ನ್ಯಾಯಯುತವಾಗಿ ಏನ್ ರೈತರಿಗೆ ಒದಗಿಸ್ಕೊಡ್ತಾರಂದ್ರೆ ಅದ ಒಂದು ಅಂಗಡಿ ಬಿಟ್ಟು ಯಾರು ಅವರು ಬಿಲ್ಲ ಕೊಡ್ತಾರೆ. ಆಗ ಬಿಲ್ಲ ಕೊಡ್ತಾರೆ, 1 ಪೈಸಾ ತೊಗೊಳೋದು ಹೆಚ್ಚಿಗೆ ತೊಗೊಳೋದಿಲ್ಲ, 1 ಪೈಸಾ ಕಮ್ಮಿ ತೊಗೊಳೋದಿಲ್ಲ. ಅದ ಒಂದು ಅಂಗಡಿ ಬಿಟ್ಟು ಎಲ್ಲ ಅವರ ಅದಾರ ಅಂತ ತಿಳ್ಕೊಂಡ್ವಿ.